ಯೆಹೋವನೇ, ದುಷ್ಟರ ಕೈಗೆ ಸಿಕ್ಕದಂತೆ ನನ್ನನ್ನು ಕಾಪಾಡು. ಬಲಾತ್ಕಾರಿಗಳಿಗೆ ತಪ್ಪಿಸಿ ರಕ್ಷಿಸು. ಅವರು ನನ್ನ ಕಾಲುಗಳನ್ನು ಎಡವಿಸಿ ಬಿಡಬೇಕೆಂದು ಯೋಚಿಸಿದ್ದಾರೆ. ಭಾನುವಾರ 30 ಜೂನ್ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 23ನೇ ವಚನ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸುವು ದೇವರ ರಾಜ್ಯದ ಕುರಿತಾಗಿ ಬೋಧನೆಯನ್ನು ಮಾಡುತ್ತಾ ಜನರ ನೋವನ್ನು ತಿಳಿದಂತವನಾಗಿ ಅವರನ್ನು ವಾಸಿ ಮಾಡುತ್ತಾ ಬಂದನು. ಎಲ್ಲದರ ಮೇಲೆ ಅಧಿಕಾರವುಳ್ಳ ಯೇಸುವು ಅವರನ್ನು ಗುಣಪಡಿಸಿದನು. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಲ್ಲದಕ್ಕೂ ಮೇಲು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ಈ ಲೋಕಕ್ಕೆ ಬಂದಂತ ಉದ್ದೇಶವೇ ದೇವರ ಪ್ರೀತಿಯನ್ನು ಹಂಚುವುದಕ್ಕೂ, ಮನುಷ್ಯರನ್ನು ದೇವರ ಬಳಿಗೆ ಸೇರಿಸುವುದಕ್ಕೂ, ದೇವರಿಗೆ ವಿಧೇಯನಾಗಿ ತನ್ನನ್ನು ಕ್ರೂಜೆ ಮೇಲೆ ಸಮರ್ಪಿಸಿಕೊಂಡು ರಕ್ತದ ಮೂಲಕವಾಗಿ ಪ್ರತಿಯೊಬ್ಬ ವ್ಯಕ್ತಿ ಯಾರ್ಯಾರು ಯೇಸುವಿನ ಹೆಸರು ನಂಬುತ್ತಾರೋ ಅವರೆಲ್ಲರಿಗೂ ಕೂಡ ಕ್ಷಮಾಪಣೆ ಕೊಟ್ಟು ದೇವರೊಂದಿಗೆ ತಿರುಗಿ ಸಂಬಂಧ ಪುನಃಸ್ಥಾಪಿಸುವುದಕ್ಕೋಸ್ಕರವಾಗಿ ಬಂದಂತ ಯೇಸುವು ತನ್ನ ಸೇವಾ ಅವಧಿಯಲ್ಲಿ ದೇವರ ರಾಜ್ಯದ ಕುರಿತಾಗಿ ಅನೇಕ ಸ್ಥಳಗಳಲ್ಲಿ ಪ್ರಚಾರ ಮಾಡುತ್ತಾ ಹೋದನು. ಅಷ್ಟು ಮಾತ್ರವಲ್ಲದೆ ಹೋದಂತ ಎಲ್ಲಾ ಕಡೆಗಳಲ್ಲೂ ಯಾರ್ಯಾರು ಯಾವ ಯಾವ ರೋಗದಿಂದ ಬಂದರೂ ಎಲ್ಲಾ ರೋಗಗಳನ್ನು ಗುಣಪಡಿಸಿದನು, ಎಲ್ಲಾ ಬೇನೆಯನ್ನು ವಾಸಿ ಮಾಡಿದನು. ಯೇಸು ಸ್ವಾಮಿಯು ತಾನು ಇರುವಂತ ಅಧಿಕಾರವನ್ನು, ಅಂದರೆ ಎಲ್ಲದಕ್ಕಿಂತಲೂ ಬಲವುಳ್ಳವನು, ಎಲ್ಲದರ ಮೇಲೆ ಅಧಿಕಾರವುಳ್ಳಂಥವನೆಂಬುದಾಗಿ ಎಲ್ಲವನ್ನು ಗುಣಪಡಿಸುತ್ತಾ ಜನರಿಗೆ ಸುವಾರ್ತೆಯನ್ನು ಸಾರುತ್ತಾ ಹೋದನು. ಕರ್ತನಲ್ಲಿ ಪ್ರಿಯರೇ, ಯೇಸುವೆ ನಿಜವಾದಂಥ ಮೆಸ್ಸಿಯನೆಂಬುದಾಗಿ ನಾವು ನಂಬುವಂಥವರಾಗಿ ಯೇಸುವಿನ ಮೂಲಕವಾಗಿಯೇ ತಿರುಗಿ ನಾವು ದೇವರೊಂದಿಗೆ ನಾವು ಸೇರುತ್ತೇವೆ ಎಂಬುದಾಗಿ, ಮತ್ತು ಯೇಸುವಿಗೆ ಎಲ್ಲಾ ರೋಗದ ಮೇಲೆ, ಬೇನೆಯ ಮೇಲೆ ಅಧಿಕಾರ ಇದೆ ಎಂಬುದಾಗಿ ನಾವು ನಂಬುವಾಗ ಯೇಸುವು ಸರ್ವೋನ್ನತನು, ಸರ್ವಾಧಿಕಾರಿಯು, ಸರ್ವಶಕ್ತನು ಎಂಬುದಾಗಿ ನಂಬುತ್ತಾ ಯೇಸುವನ್ನು ನಮ್ಮ ದೇವರು, ನಮ್ಮ ರಕ್ಷಕನು, ನಮ್ಮ ಕರ್ತನೆಂಬುದಾಗಿ ಅಂಗೀಕರಿಸೋಣ. ದೇವರ ಆಶೀರ್ವಾದಗಳನ್ನು ಅನುಭವಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನೀನು ಸರ್ವಾಧಿಕಾರಿಯು, ಅದನ್ನು ನಂಬಿದ್ದೇವೆ. ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.